ಹಾಯ್ ನಮಸ್ಕಾರ. ನಾನು ಕುಂದಾಪುರನ ಬಿಳಿಗೇಟಿ ಅಂತ ಹೇಳಿ. ನನ್ನ ಕುಂದಾಪುರ ಭಾಷೆ ಮಾಡಿದ್ರೆ ಮಾತಾಡೋದು ಭಾರಿ ಆಸೆ ನಂಗೆ. ಕೆಲವರಿಗೆಲ್ಲ ಹೊಟ್ಟೆ ತುಪ್ಪ ಭಾಷೆ ಅಂತಾರೆ. ಇದೇಂತದ್ದು ಹಿಂದಿ ಕಡೆ ನಮ್ಮ ಕಂಡು ಕೂಡ ಒಬ್ಬ ಹೇಳೋರು ಆಗ್ತಿರ್ತ. ಇದೇಂತ ಇಕ್ಲಿಪದ ಮಾತು ಹೊಟ್ಟೆ ತುಪ್ಪ ಮಾತು ಇದೆಲ್ಲ ನಮ್ಗೆಲ್ಲ ಆಯ್ಕೆ ಕಾಣ್ತಿಲ್ಲ ಮಾರ ಹುಷಾರಲ್ಲಿ ಕೆಲವು ಇದೆಯಲ್ಲಿ ಇದೆ ಅಂತ ಇದು ಹೇಳ್ಕೊಂಡ್ರು ಜಗಡಿ ಬಂದಾಗೆ ಸುಮ್ಮನೆ ಇನ್ನೊಬ್ರು ಕಂಡ್ಕೊಂಡು ಹೊಟ್ಟೆ ತುಂಬ ಇನ್ನೊಬ್ರು ಹೊಟ್ಟೆ ಕಿಚ್ಚಿಬಿಡುವುದು ಅದೆಲ್ಲ ಇಪ್ಪಕಾಗ ಜೀವನದಲ್ಲಿ ಮುಂದುವರಿಕಂತ ನಾವು ಆಸೆ ಬರ್ತೀವಿ. ಓಡ್ತಾ ಅಂದ್ಕೊಂಡು ಅವನಿಗೆ ನಾವು ಓಡುವಲ್ಲ. ನಾವು ಜೀವನ ಎಂತ ಮಾಡ್ಕೊ ಅದನ್ನ ನಾವು ಸಂಪಾದನೆ ಮಾಡ್ಕೊಳಕ್ಕೆ ಆಗ ಮಾತ್ರ ನಾವು ಮತ್ತೆ ಜೀವನದಲ್ಲಿ ಏನ್ ಮಾಡ್ಕೊ ಸಂಪಾದನೆ ಮಾಡ್ಬೇಕು. ಅದೇ ಜೀವನದಲ್ಲಿ ಅಂದ್ರೆ ಒಬ್ರು ಕಂಡು ಹೊಟ್ಟೆ ಕಿಚ್ಚು ಮಾಡ್ಕೊಂಡಿದ್ರೆ ಜೀವನ ನಮ್ ಮುಂದುವರ್ಕೋತಿಲ್ಲ. ನಮಗ್ ಭಗವಂತ ಏನ್ ಕೊಟ್ಟಿದ್ದ ಅದ್ರ ಮಾತ್ರ ನಾವು ಕೆಲವು ಹೇಳಿದ್ರೆ ಇದೇ ಗಳಿಗೆ ಸಂದೇಹ ಮಾಡುದು ಇದಕ್ಕೆ ಕೆಲಸ ಹೋಗೋತಿಲ್ಲ. ಇದು ಎಲ್ಲ ಮುಗಿದೋದು ಇದ್ರದ್ದು ಹಂಗೆ ಕೆಲವು ಹೇಳಿದ್ರೆ. ಆದ್ರೆ ನಿಜ ಜೀವನದಲ್ಲಿ ಏನಂದ್ರೆ ಅವ್ರವ್ರ ಸಾಧನೆ ಅವ್ರವ್ರಿಗೆ ಇದ್ದೇ ಇರುತ್ತೆ. ಆದ್ರೆ ಅದನ್ನ ಕೆಲವೊಂದು ಕೆಟ್ಟವರು ನಮ್ಮ ಹಿಂದೆ ತಿರುಗುವ ಇಲಾಗಳಿಂದ ನಾವು ಅದನ್ನ ತಗೊಂಡಿರುತ್ತೆ. ಇದು ಸುಸೂತ್ರಲ್ಲೇ ಇದು ಕೆಲವೊಂದು ಜನರಲ್ಲಿ ಅಂದ್ರೆ ಅದು ಮಾಡು ಇದು ಮಾಡು ಕಡೆಗೆ ಎಂತ ಗೊತ್ತಿಲ್ಲ. ಹಾಗೆ ಜೀವನದಲ್ಲಿ ಹೇಳೋಕೆ ಆಗದಿರುತ್ತೆ ಈ ಕುಂದಾಪುರ ಭಾಷೆಗಳು. ಹಾಗೆ ಪ್ರತಿ ಜಗಲಿ ಬರ್ತಿರುತ್ತೆ ಬ್ಯಾಸಿ ತಿಂಗಳ ಕಡೆಗೆ 4 ತಿಂಗಳು ಹಟ್ಟಿ ಶುರುವಾತು. ಬ್ಯಾಸಿ ತಿಂಗಳು ಜಕಣಿ 4 ತಿಂಗಳಿಗೆ ನಟ್ಟಿ ಆಷಾಢಿ ತಿಂಗಳಿಗೆ ಗಂಟಿಗೆ ಇದು ಹೊರದು ಆಮೇಲೆ ಆಷಾಢಿ ಸ್ವಾಣಿ ತಿಂಗಳಿಗೆ ಅಜ್ಜಿ ಕನ್ನಿ ತಿಂಗಳಿಗೆ ಹೊಸ್ತು ಶಿವರಾತ್ರಿ ಹಬ್ಬ ಕೊಡಿ ತಿಂಗಳಿಗೆ ಕೊಡಿ ನೋಡುದು ಕಡೆಗೆ ಶಿವರಾತ್ರಿ ಹಬ್ಬ ಮತ್ತೆ ಕೊಡಿ ಶಿವರಾತ್ರಿ ಆಷಾಢಿ ಭಾರತ ಸುಗ್ಗಿ ಹಗ್ಗು ತಿಂಗಳಿಗೆ ಮತ್ತೆ ಜಗಲಿ ಬಂದಾಯ್ತು ಮಕ್ಕಳ ಹಿಂಗೆ ಅದು ಈ ಪ್ರತಿ ತಿರುಗ್ತಾ ಹಗ್ಗ ಸುಗ್ಗಿ ಬ್ಯಾಸ್ಗಿ ಬಂದಾಯ್ತು ಮಳೆ ಬರೋ ಶುರು ಆಯ್ತು. ಹಾಗಾಗಿ ನಾವು ಊರ್ ಬದಿ ಹಾರಿ ತಗೋಯ್ತು ಹಾರಿ ಮತ್ತೆ ಮೇಲ್ ತಗೊಂಡು ಕೆಲವು ತಂದು ಹೇಳಿದ್ರೆ ಇದೇ ಹೊರತು ಇಲ್ಲೇ ಇದೆ ಇದು ಆಗುದಿಲ್ಲ ಅಂದ್ರೆ ಕಷ್ಟಪಡಕ್ ಕಷ್ಟಪಡ್ತಿದ್ರೆ ವ್ಯವಸಾಯ ಮಾಡುವನಿಗೆ ಅದ್ರ ಬೆಲೆ ಇಲ್ಲೇ ಹೋಯ್ತು. ಅದಕ್ಕೆ ಹತ್ತಿರ ಎಲ್ಲ ಜಾಸ್ತಿ ಆಯ್ತು ಮಾರ ಎಲ್ಲರೂ ಎಂತ ಮಾಡ್ಬೇಕು ಹೇಳ್ಕೊಂಬ. ಹಂಗೆ ಒಂದು ವಿಷಯ ನಿಮ್ಗೆ ಹೇಳ್ಕೊಂಡ್ ಮಾಡಿದೆ. ಒಂದು ನಿಮ್ಗೆ ಏನಂದ್ರೆ ಕುಂದಾಪುರ ಭಾಷೆ ನಮ್ಗೆ ಭಾರಿ ಇಷ್ಟ. ಪ್ರಪಂಚ ಎಲ್ಲ ದೊಡ್ಡ ದೊಡ್ಡ ಊರಾಗಿದ್ದು ದೊಡ್ಡ ದೇಶದಲ್ಲಿ ಇದ್ರೆಲ್ಲ ಕುಂದಾಪುರದಾರೆ. ಹಾಗೆ ಈ ಒಂದು ಕುಂದಾಪುರ ಭಾಷೆ ನಮ್ಮ ಕುಂದಗನ್ನಡ ಅನ್ನೋದನ್ನ ಇನ್ನೂ ಹೆಚ್ಚು ಮರಿಬೇಕು. ನಮ್ಮ ಎಲ್ಲ ಯುವಕರಲ್ಲಿ ಮುಂದುವರಿಬೇಕು. ಆ ಒಂದು ಭಾಷೆ ಇನ್ನೂ ಮರಿಬೇಕು. ದೇಶ ವಿಖ್ಯಾತವಾಗಿ ಪ್ರಪಂಚ ವಿಖ್ಯಾತವಾಗಿ ಇದ್ರೆ ಎಲ್ಲ ಯುವಕರಲ್ಲಿ ಒಂದು ಮಹಾ ಚೈತನ್ಯ ಹುಟ್ಟುತ್ತೇನೆ ಅಂತ ಹೇಳುವ ವಿಷಯವನ್ನ ನಾನು ನಿಮ್ಮಲ್ಲಿ ಹೇಳ್ತಿದ್ದೇನೆ. 2 ಮಾತುಗಳಿಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ. ಗಳಿಗೆ ಸಮಯ ಮಾಡೋದಲ್ಲ ಇದು ಪಠಿತ ಮಾತು ಅಲ್ಲ. ಹಾಗೆ ಇನ್ನೊಬ್ರು ಕಂಡು ನಾವು ತಿಲಾಗ ಮಾಡುವುದು ಅಲ್ಲ. ಎಲ್ಲರೂ ಒಳ್ಳೆಯ ಕಣ್ಣಲ್ಲಿ 1-2 ಮಾತು ಇದರಲ್ಲಿ ಸ್ವಲ್ಪ ಹೊರತಿತ್ತು. ಹಾಗೆ ಈಗ ತೋಟ ಬಂದು ಕೂಡ ತೋಟ ಬುಡ ಮುಡಿದಿರುತ್ತೆ ಪ್ರತಿ ಮನಸ್ಸಿಗೆ ತೆಗೆದುಕೊಳ್ಳೆ ಅದು ಸುಖ ಇಲ್ಲ ಎಂತ ಕೆಲಸ ಮಾಡ್ತಿಲ್ಲ. ಅದು ಹಂಗಲ್ಲ, ಪ್ರತಿ ಜೀವದಲ್ಲೂ ಒಂದು ಶಕ್ತಿ ಇರ್ತೇ ಇರ್ತದೆ. ಹಾಗೆ ಆಯ್ತು, ಈಗೆಲ್ಲ ಒಳ್ಳೆಯದಲ್ಲ. ದೇವ್ರು ಒಳ್ಳೇದು ಮಾಡ್ತಾ ಮತ್ತೆ ಸಿಗುವ.